ಚಾರಿತ್ರ್ಯ ವಧೆ ಮಾಡಿದವರ ವಿರುದ್ಧ ರುಕ್ಮಿಣಿ ವಸಂತ್ ಸಮರ ಸಾರ್ತಾ ಇದ್ದಾರೆ. ಡೀಪ್ ಫೇಕ್ ವಿರುದ್ಧ ಕಾಂತಾರ ಬೆಡಗಿ ಕಾನೂನು ಸಮರ. ಚಾರಿತ್ರ್ಯ ವಧೆ ಮಾಡಿದವರ ವಿರುದ್ಧ ರುಕ್ಮಿಣಿ ವಸಂತ್ ಸಮರ. ಡೀಪ್ ಫೇಕ್ ವಿರುದ್ಧ ಕಾಂತಾರ ಬೆಡಗಿ ಕಾನೂನು ಸಮರ. ಇತ್ತೀಚೆಗೆ ವೈರಲ್ ಆಗಿತ್ತು ರುಕ್ಮಿಣಿ ವಸಂತ್ ಬಿಕಿನಿ ಫೋಟೋ. ಸೈಬರ್ ಕ್ರೈಮ್ ಠಾಣೆಯಲ್ಲಿ ದೂರು ದಾಖಲಿಸಿದ ಕಾಂತಾರ ಬೆಡಗಿ ಚಾರಿತ್ರ್ಯ ವಧೆ ಮಾಡಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖ ಆಗಿದೆ. 29 ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ ವಿರುದ್ಧ ಕೇಸನ್ನು ದಾಖಲಿಸಿದ್ದಾರೆ. 9 ಇನ್ಸ್ಟಾಗ್ರಾಂ, 14 ಎಕ್ಸ್ ಖಾತೆ, 6 ಫೇಸ್ಬುಕ್ ಖಾತೆ, ಐಟಿ 66C 66D BNS ಆಕ್ಟ್ 75(3), 352 ಮತ್ತು 294 ಅಡಿಯಲ್ಲಿ ದೂರು ದಾಖಲಾಗಿದೆ. ರಮ್ಯಾ, ವಿಜಯಲಕ್ಷ್ಮಿ ದರ್ಶನ್ ಬಳಿಕ ರುಕ್ಮಿಣಿಗೆ ಕಾಡಿದವರಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಚಾರಿತ್ರ್ಯ ವಧೆ ಮಾಡಿದವರ ವಿರುದ್ಧ ರುಕ್ಮಿಣಿ ವಸಂತ್ ಸಮರ, ಕಾನೂನು ಸಮರವನ್ನ ಸಾರ್ತಾ ಇದ್ದಾರೆ ಡೀಪ್ ಫೇಕ್ ವಿರುದ್ಧ. ರುಕ್ಮಿಣಿ ವಸಂತ್ ಅವರ ಇತ್ತೀಚಿನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂತಹ ಒಂದು ಫೋಟೋವನ್ನ ನಾವು ಗಮನಿಸಿದ್ವಿ. ಬಿಕಿನಿಯಲ್ಲಿ ಒಂದು ಫೋಟೋ ವೈರಲ್ ಆಗಿತ್ತು. ಈ ವಿಚಾರಕ್ಕೆ ರುಕ್ಮಿಣಿ ವಸಂತ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಾರೆ. ನಾವು ಮಾಡದೇ ಇರುವಂತ ಕೆಲಸವನ್ನ, ನಾವು ಅಲ್ಲದೆ ಇರುವಂತ ವ್ಯಕ್ತಿತ್ವವನ್ನ ತೋರಿಸ್ತಾ ಇದ್ದಾರೆ. ಡೀಪ್ ಫೇಕ್ ಅನ್ನ ಬಳಕೆ ಮಾಡಿಕೊಂಡು ಜನಗಳ ಮುಂದೆ ಈ ರೀತಿಯಾಗಿ ನಮ್ಮನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಾರೆ. ಇನ್ನು ಇದರ ವಿರುದ್ಧ ಸಮರವನ್ನ ಸಾರ್ತಾ ಇರುವಂತ, ಕಾನೂನು ಸಮರವನ್ನ ಸಾರ್ತಾ ಇರುವಂತ ರುಕ್ಮಿಣಿ ವಸಂತ್ ಫೇಸ್ಬುಕ್ ಖಾತೆ, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ 24 ಪೇಜ್ಗಳ ಮೇಲೆ ಕೇಸನ್ನು ದಾಖಲಿಸಿರುವಂಥದ್ದು. ಈ ಹಿಂದೆ ನೋಡಿದ್ವಿ ನಾವು, ರಮ್ಯಾ ಆಗಿರ್ಬೋದು, ವಿಜಯಲಕ್ಷ್ಮಿ ದರ್ಶನ್ಗೆ ಅವ್ಯಾಚ್ಯ ಒಂದು ಅಶ್ಲೀಲವಾದಂಥ ಕಮೆಂಟ್ಸ್ಗಳು ಬರ್ತಾ ಇದೆ ಅಂತ ದೂರನ್ನು ದಾಖಲಿಸಿರ್ತಾರೆ. ಇದೀಗ ರುಕ್ಮಿಣಿ ವಸಂತ್ ಸಹಿತ ಸೆಲೆಬ್ರಿಟಿಗಳು ಅಂದಮೇಲೆ ಅವರಿಗೆ ಹೇಗೆ ಬೇಕಾಗೆ ನಮ್ಮ ಫೋಟೋಗಳನ್ನು ಬಳಸುವಂಥದ್ದು, ಅವರಿಗೆ ಹೇಗೆ ಬೇಕಾಗೆ ಮಾತನಾಡುವಂಥದ್ದು, ಇದೆಲ್ಲವೂ ಕೂಡ ಸರಿಯಲ್ಲ. ನಮಗೂ ಕೂಡ ವೈಯಕ್ತಿಕ ಪರ್ಸನಲ್ ಲೈಫ್ ಅನ್ನೋದು ಇರುತ್ತೆ. ನಮ್ಮ ತೇಜೋವಧೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ರುಕ್ಮಿಣಿ ವಸಂತ್ ಅವರ ಮಾತು. ನಾನು ಇದುವರೆಗೂ ರುಕ್ಮಿಣಿ ವಸಂತ್ ಅವರ ಸಿನಿಮಾಗಳನ್ನು ನಾವು ಅಬ್ಸರ್ವ್ ಮಾಡಿದ್ದೀವಿ. ಯಾವ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಎಲ್ಲರಲ್ಲೂ ಕೂಡ ಹೆಚ್ಚಾಗಿ ಟ್ರೆಡಿಷನಲ್ ಆಗಿ ಕಾಣಿಸಿಕೊಂಡಂಥವ್ರು ರುಕ್ಮಿಣಿ ವಸಂತ್. ಇತ್ತೀಚೆಗೆ ಕಾಂತಾರ ಸಿನಿಮಾದಲ್ಲೂ ಕೂಡ ತುಂಬ ಅದ್ಭುತವಾದಂಥ ನಟನೆಯನ್ನು ತೋರಿದ್ದಾರೆ. ಸೊ ಅದರಲ್ಲೂ ಕೂಡ ಟ್ರೆಡಿಷನಲ್ ಲುಕ್ನಲ್ಲಿ ಕಾಣಿಸುವಂಥವ್ರು. ಬಟ್ ಈ ರೀತಿಯಾಗಿ ವೆಸ್ಟರ್ನ್ ಆಗಿ ಈ ರೀತಿಯಾಗಿ ಡೀಪ್ ಫೇಕ್ ಹಾಕೊಂಡು ಬಿಕಿನಿ ರೀತಿಯಲ್ಲಿ ನಾನು ಯಾವತ್ತು ಫೋಟೋ ಆಗಿರ್ಬೋದು ಅಥವಾ ಡ್ರೆಸ್ಸಿಂಗ್ ಪ್ರದರ್ಶನ ಮಾಡುವಂಥದ್ದನ್ನ ನಾನು ಮಾಡಿಲ್ಲ. ನಾನು ಮಾಡದೇ ಇರೋದಕ್ಕೆಲ್ಲ ಈ ರೀತಿಯಾಗಿ ಫೋಟೋವನ್ನು ಬಳಸ್ಕೊಂಡು, ಡೀಪ್ ಫೇಕ್ ಫೋಟೋವನ್ನು ಬಳಸ್ಕೊಂಡು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ರುಕ್ಮಿಣಿ ವಸಂತ್ ಯಾರ್ಯಾರು ಈ ರೀತಿಯಾದಂಥ ವಿಡಿಯೋಗಳನ್ನು, ಫೋಟೋಗಳನ್ನು ಹರಿಬಿಟ್ಟಿದ್ದಾರಲ್ವಾ ಅವರ ಪೇಜ್ಗಳ ಮೇಲೆ ರುಕ್ಮಿಣಿ ವಸಂತ್ ದೂರನ್ನು ದಾಖಲಿಸಿದ್ದಾರೆ. ಸೆಲೆಬ್ರಿಟಿಗಳ ಲೈಫ್ನಲ್ಲಿ ಈ ರೀತಿಯಾಗಿ ತುಂಬ ಗಮನಿಸಿದ್ವಿ ನಾವು. ಸೋಷಿಯಲ್ ಮೀಡಿಯಾದಲ್ಲಿ ವ್ಯೂಸ್ಗೋಸ್ಕರ, ಲೈಕ್ಸ್ಗೋಸ್ಕರ, ಕಾಮೆಂಟ್ಗೋಸ್ಕರ ಎಷ್ಟೆಲ್ಲ ಮಾಡ್ತಾರೆ ಅಂತ ಅಂದರೆ, ಅಭಿಮಾನ ಅಂತ ಹೇಳ್ಕೊಂಡು ಅಭಿಮಾನವನ್ನು ತೋರಿಸುವಂಥ ರೀತಿ ಬೇರೆ ಆಗಿರುತ್ತೆ. ಬಟ್ ಅವರ ಪರ್ಸ್ನಲ್ ಫೋಟೋಗಳನ್ನು ಈ ರೀತಿಯಾಗಿ ಬಳಸ್ಕೊಂಡು ಇನ್ನೊಬ್ಬರ ಮುಂದೆ ಪ್ರದರ್ಶನ ಮಾಡುವಂಥದ್ದಿದೆಯಲ್ಲ, ಅದು ನಮಗೆ ತೇಜೋವಧೆ ಆದಂಗೆ ನಮ್ಮ ಪರ್ಸ್ನಲ್ ಲೈಫ್ಗೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದು ರುಕ್ಮಿಣಿ ವಸಂತ್ ಅವರ ವಾದ. ಹೀಗಾಗಿ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟನ್ನು ದಾಖಲು ಮಾಡಿ BNS ಆಕ್ಟ್ ಅಡಿಯಲ್ಲಿ ದೂರನ್ನು ದಾಖಲಿಸಿದ್ದಾರೆ.